ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೊಂದು ಪ್ರಾಜೆಕ್ಟ್ ನ ತೋರಿಸ್ತೀನಿ. ಇದೇನಂದ್ರೆ ಒಂದು ಮೋಷನ್ ಸೆಕ್ಯೂರಿಟಿ ಅಲರ್ಟ್ ಅಂತ ಹೇಳಿ. ಸೊ ಇದು ಹೇಗ್ ಮಾಡೋದು ಹಾಗೂ ಹೇಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾನು ಸೆನ್ಸಾರ್ ನ ಇಕ್ಕಿದ್ದೀನಿ. ಇವಾಗ ಮನೆ ಒಳಗಡೆ ಹೋಗೋಣ. ಗೈಸ್ ನೋಡ್ಬೋದು, ಸೌಂಡ್ ಕೇಳಿಸ್ತಿದೆ. ಹಾಗೆ ಇದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ಪಿನ್ ಟು ಪಿನ್ ಕನೆಕ್ಷನ್ಸ್ ಎಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಬನ್ನಿ ಇವಾಗ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ಒಂದು ಪ್ರಾಜೆಕ್ಟ್ ಗೆ ನಾನು ಆರ್ಡಿನೋ ಯೂನೋ ನ ಯೂಸ್ ಮಾಡಿದ್ದೀನಿ. ಅಲ್ಟ್ರಾಸೋನಿಕ್ ಸೆನ್ಸರ್ ನ ಯೂಸ್ ಮಾಡಿದ್ದೀನಿ. ನೋಡಬಹುದು ನೀವು 4 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ತಗೊಂಡಿದ್ದೀನಿ. ಒಂದು ಸ್ಪೀಕರ್ ನ ತಗೊಂಡಿದ್ದೀನಿ. ಸ್ಪೀಕರ್ ಗೆ ಈ ತರ ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದಾದ್ಮೇಲೆ ನಾನಿಲ್ಲಿ 9 ವೋಲ್ಟ್ ಬ್ಯಾಟರಿ ನ ತಗೊಂಡಿದ್ದೀನಿ. ನೋಡಬಹುದು 9 ವೋಲ್ಟ್ ಬ್ಯಾಟರಿಗೆ ಒಂದು ಬ್ಯಾಟರಿ ಕ್ಯಾಪ್ ನ ತಗೊಂಡಿದ್ದೀನಿ. ನೋಡಬಹುದು ಆಮೇಲೆ 12 ವೋಲ್ಟ್ ಅಡಾಪ್ಟರ್ ಮೇಲ್ ಕನೆಕ್ಟರ್ ನ ಯೂಸ್ ಮಾಡಿದೀನಿ. ಇದೇಂತಕ್ಕೆ ಅಂದ್ರೆ ಆರ್ಡಿನೋ ಯೂನೋಗೆ ಪವರ್ ಸಪ್ಲೈ ಕೊಡಕ್ಕೋಸ್ಕರ ಬೇಕಾಗುತ್ತೆ. ಸೊ ಗೈಸ್, ಇಷ್ಟೇ ಈ ಒಂದು ಪ್ರಾಜೆಕ್ಟ್ ಗೆ ಬೇಕಾಗಿರೋ ಕಾಂಪೋನೆಂಟ್ಸ್ ಗಳು. ನೆಕ್ಸ್ಟ್ ಇವಾಗ ಬನ್ನಿ ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ. ಗೈಸ್ ನೀವು ಇಲ್ಲಿ ನೋಡಬಹುದು, ಆರ್ಡಿನೋ ಯೂನೋ ಮತ್ತೆ ಅಲ್ಟ್ರಾಸೋನಿಕ್ ಸೆನ್ಸರ್ ನ ತಗೊಂಡಿದ್ದೀನಿ. ಮೊದಲನೇದಾಗಿ ಇವೆರಡಕ್ಕೆ ನಾವು ಕನೆಕ್ಷನ್ಸ್ ನ ಕೊಡ್ಕೊಳ್ಳೋಣ. ಇವಾಗ ಅಲ್ಟ್ರಾಸೋನಿಕ್ ಸೆನ್ಸರ್ ಇದೆ ನೋಡಿ, ಅದಕ್ಕೆ ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡ್ಕೊಂತೀನಿ ನಾನು. ನೋಡಬಹುದು ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಜಂಪರ್ ವೈರ್ಸ್ ನ. ಆರ್ಡಿನೋ ಯೂನೋ ಇದೆಯಲ್ಲ, ಆರ್ಡಿನೋ ಯೂನೋಗೆ ಕನೆಕ್ಟ್ ಮಾಡೋಣ. ಗೈಸ್, ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ವಿಸಿಸಿ ಅಂತ ಇದೆ ನೋಡಬಹುದು. ವಿಸಿಸಿ ನ ಆರ್ಡಿನೋ ಯೂನೋದಲ್ಲಿ 5 ವೋಲ್ಟ್ ಅಂತ ಇದೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂತೀನಿ ನಾನು. ನೋಡಬಹುದು 5 ವೋಲ್ಟ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಟ್ರಿಗ್ ಅಂತ ಇದೆ ನೋಡಬಹುದು, ಇಲ್ಲಿ ಟ್ರಿಗ್ ಅಂತ. ಸೊ ಆ ಟ್ರಿಗರ್ ಪಿನ್ ನ ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 9 ಗೆ ಕನೆಕ್ಟ್ ಮಾಡ್ತೀನಿ ನಾನು. ನೋಡಬಹುದು 9 ಗೆ ಕನೆಕ್ಟ್ ಮಾಡಿದ್ದೀನಿ. ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಎಕೋ ಪಿನ್ ಅಂತ ಇದೆ ನೋಡಿ, ಅದನ್ನ ಎಕೋ ಪಿನ್ ನಾನು ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ತೀನಿ. ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 10 ಇದೆ ನೋಡಿ, ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ನೋಡಬಹುದು ಕನೆಕ್ಟ್ ಆಗಿದೆ. ಆಮೇಲೆ ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಬಹುದು. ಗ್ರೌಂಡ್ ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ, ಅಲ್ಲಿಗೆ ಕನೆಕ್ಟ್ ಮಾಡಿದೀನಿ. ನೋಡಬಹುದು. ಸೊ ಗೈಸ್, ಇಷ್ಟು ಕನೆಕ್ಷನ್ಸ್. ಇವಾಗ ಸ್ಪೀಕರ್ ನ ಕನೆಕ್ಟ್ ಮಾಡೋಣ. ಗೈಸ್, ನಾನು ಇಲ್ಲಿ ಒಂದು ಸ್ಪೀಕರ್ ನ ತಗೊಂಡಿದ್ದೀನಿ. ಸ್ಪೀಕರ್ ಅಲ್ಲಿ ಒಂದು ಸೈಡ್ ವೈರ್ ನ ತಗೊಂಡು ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡ್ತೀನಿ. ನೋಡಬಹುದು ಸ್ಪೀಕರ್ ಅಲ್ಲಿ ಒಂದು ವೈರ್ ನ ತಗೊಂಡು ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಿದ್ದೀನಿ. ಗೈಸ್, ಸ್ಪೀಕರ್ ಅಲ್ಲಿ ಇನ್ನೊಂದು ವೈರ್ ಇದೆ ನೋಡಬಹುದು. ಸೊ ಅದನ್ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ, ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ. ನೋಡಬಹುದು ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ ನಾನು. ಸೊ ಗೈಸ್, ಇವಾಗ ಆರ್ಡಿನೋ ಯೂನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ ಬನ್ನಿ. ಗೈಸ್, ಆರ್ಡಿನೋ ಯೂನೋಗೆ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡಬಹುದು ನೀವು ಅಲ್ಲಿ. ಗೈಸ್, ನೀವು ಇಲ್ಲಿ ನೋಡಬಹುದು ನಾನು ಕೋಡ್ ನ ಬರೆದು ಇಟ್ಕೊಂಡಿದ್ದೀನಿ. ಇವಾಗ ಆರ್ಡಿನೋ ಯೂನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ. ಕೆಳಗಡೆ ನೋಡಬಹುದು ಕಂಪೈಲಿಂಗ್ ಸ್ಕೆಚ್ ಅಂತ ಬಂದಿದೆ. ಸೊ ಅದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ತಿದೆ ಅಷ್ಟೇ. ಅದು ನೋಡಬಹುದು ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಇವಾಗ ಕೋಡ್ ಅಪ್ಲೋಡ್ ಆಗಿದೆ. ಗೈಸ್, ಇವಾಗ ನೋಡಬಹುದು ಸೌಂಡ್ ಬರ್ತಿದೆ. ಸೊ ಇವಾಗ ಇದನ್ನೆಲ್ಲ ಒಂದು ಕಂಟೈನರ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋಣ. ಗೈಸ್, ನಾನು ಇಲ್ಲಿ ಒಂದು ಕಂಟೈನರ್ ನ ತಗೊಂಡಿದ್ದೀನಿ. ಇವಾಗ ಕಂಟೈನರ್ ಒಳಗಡೆ ಸ್ಪೀಕರ್ ನ ಹಾಕ್ತೀನಿ ನಾನು. ಸ್ಪೀಕರ್ ನ ಹಾಕಾದ್ಮೇಲೆ ಆರ್ಡಿನೋ ಯೂನೋಗೆ ಈ ತರ ಕನೆಕ್ಟರ್ ನ ಕನೆಕ್ಟ್ ಮಾಡಿ ಬಾಕ್ಸ್ ಒಳಗಡೆ ಹಾಕ್ತೀನಿ ನಾನು. ನೋಡ್ಬೋದು ಈ ತರ ಹಾಕಿದೀನಿ. ಗೈಸ್, ಇವಾಗ ಒಂದು ಬ್ಯಾಟ್ರಿ ಕ್ಯಾಪ್ ನ ತಗೊಂಡಿದ್ದೀನಿ. ಇಲ್ಲಿ ರೆಡ್ ವೈರ್ ಇದೆಯಲ್ಲ, ಅದನ್ನ ಒಂದು ವೈರಿಗೆ ಕನೆಕ್ಟ್ ಮಾಡ್ತೀನಿ ನಾನು. ನೋಡಬಹುದು ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಇನ್ಸುಲೇಷನ್ ಟೇಪ್ ನ ಹಾಕೊಂತೀನಿ ನಾನು. ಗೈಸ್, ತರ ಇನ್ಸುಲೇಷನ್ ಟೇಪ್ ನ ಹಾಕೊಂಡಿದ್ದೀನಿ. ಗೈಸ್, ನೀವು ಇಲ್ಲಿ ನೋಡಬಹುದು ಆರ್ಡಿನೋ ಯೂನೋಗೆ ಮತ್ತೆ ಕಂಟೈನರ್ ಗೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನಾನು ಹೋಲ್ ನ ಮಾಡ್ಕೊಂತೀನಿ. ಗೈಸ್, ಇಲ್ಲಿ ನೋಡಬಹುದು ನಾನು ಈ ತರ ಹೋಲ್ ಮಾಡ್ಕೊಂಡಿದ್ದೀನಿ, ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಲೂಸ್ ಆಗಿದೆಯಲ್ಲ, ಅಲ್ಲಿಗೆ ನಾನು ಇದು ಲೂಸ್ ಆಗಿದೆಯಲ್ಲ, ಸೊ ಅದಕ್ಕೆ ನಾನು ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಗೈಸ್, ಇವಾಗ ನೀವು ನೋಡಬಹುದು ಅಲ್ಟ್ರಾಸೋನಿಕ್ ಸೆನ್ಸರ್ ನ ಈ ತರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡಬಹುದು ಇವಾಗ ಕರೆಕ್ಟ್ ಆಗಿ ಕುತ್ಕೊಂಡಿದೆ. ನೀವು ಇಲ್ಲಿ ನೋಡಬಹುದು ಬ್ಯಾಟ್ರಿ ಕ್ಯಾಪ್ಗೆ ಈ ತರ ಕನೆಕ್ಟ್ ಮಾಡ್ಕೊಂತೀನಿ. ಕನೆಕ್ಟ್ ಮಾಡ್ಕೊಂಡು ಇಲ್ಲಿದೆ ನೋಡಿ, ಇಲ್ಲಿ ಜಾಗ ಇದೆಯಲ್ಲ, ಸೊ ಅಲ್ಲಿಗೆ ಇದನ್ನ ಪ್ಲೇಸ್ ಮಾಡ್ಕೊಂತೀನಿ. ನೋಡಬಹುದು ಈ ತರ ಪ್ಲೇಸ್ ಮಾಡ್ಕೊಂಡಿದೀನಿ. ಇಲ್ಲಿ ವೈರ್ ಇದೆ ನೋಡಿ 2. ಸೊ ಅದನ್ನ ಕಂಟೈನರ್ ಇದೆ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಹೋಲ್ ಮಾಡ್ಕೊಂತೀನಿ ಒಂದು.
ಹೋಲ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದನ್ನ ಹೋಲಿಂದ ಈಚ್ ಕಡೆ ತಗೊಂತೀನಿ. ನಾನು ನೋಡ್ಬೋದು ಈ ತರ ತಗೊಂಡಿದ್ದೀನಿ ಗೈಸ್. ಇವಾಗ ಇಷ್ಟೆಲ್ಲ ಆದ್ಮೇಲೆ ಕ್ಯಾಪ್ ಇದೆಯಲ್ಲ, ಕ್ಯಾಪ್ ನ ಈ ತರ ಕ್ಲೋಸ್ ಮಾಡ್ಬಿಡ್ತೀನಿ. ಕ್ಲೋಸ್ ಮಾಡಾದ್ಮೇಲೆ ವೈರ್ಗಳನ್ನ ಈ ತರ ಕನೆಕ್ಷನ್ಸ್ ಕೊಡ್ಕೊಂತೀನಿ. ನಾನು ಇವೆರಡನ್ನು ತರ ಜಾಯಿನ್ ಮಾಡ್ಕೊಂತೀನಿ. ಗೈಸ್ ನೀವು ಇಲ್ಲಿ ನೋಡ್ಬೋದು ಲೈಟ್ಸ್ ಎಲ್ಲ ಆನ್ ಆಗಿದೆ. ಸೊ ಇವಾಗ ಚೆಕ್ ಮಾಡೋಣ ಹೆಂಗ್ ವರ್ಕ್ ಆಗ್ತಿದೆ ಇಲ್ವೋ ಅಂತ. ನೋಡ್ಬೋದು ವರ್ಕ್ ಆಗ್ತಿದೆ. ಸೊ ಗೈಸ್ ಆರ್ಡಿನೋ ಯುನೋಗೆ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು ನೀವಲ್ಲಿ. ಗೈಸ್ ನೋಡ್ಬೋದು ವರ್ಕ್ ಆಗ್ತಿದೆ, ಬಟ್ ಸೌಂಡ್ ಸ್ವಲ್ಪ ಬರ್ತಿದೆ, ಜಾಸ್ತಿ ಜೋರಾಗಿ ಏನ್ ಬರ್ತಿಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಕ್ಯಾಪ್ ಇದೆಯಲ್ಲ, ಕ್ಯಾಪ್ ಮೇಲೆಲ್ಲ ಹೋಲ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಇಷ್ಟು ಹೋಲ್ಸ್ ನ ಮಾಡ್ಕೊಂಡಿದೀನಿ. ಇವಾಗ ಚೆಕ್ ಮಾಡೋಣ ಎಷ್ಟು ಜೋರಾಗಿ ಸೌಂಡ್ ಬರುತ್ತೆ ಅಂತ. ಗೈಸ್ ನೋಡ್ಬೋದು ಸೌಂಡ್ ಬರ್ತಿದೆ. ಅಷ್ಟೇ ಗೈಸ್, ಈ ಒಂದು ಪ್ರಾಜೆಕ್ಟ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.